ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಿಚನ್. ನಾನು ಕುಸುಮ. ಇವತ್ತಿನ ವಿಡಿಯೋದ್ರಲ್ಲಿ ತೇಚಾ ಪನ್ನೀರ್ ರೈಸ್ ಹೆಂಗೆ ಮಾಡೋದು ಅಂತ ನೀವು ನೋಡ್ಬೋದು. ತುಂಬಾ ಟೇಸ್ಟಿ ಮತ್ತು ತುಂಬಾ ಫ್ಲೇವರ್ಫುಲ್ ರೈಸ್ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. 3 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಚಿಟ ಅಂದ ತಕ್ಷಣವೇ ಒಂದು ದೊಡ್ಡ ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ನಾನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಲೈಟ್ ಪಿಂಕಿಶ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಮತ್ತು ಒಂದು ದೊಡ್ಡದು ಕ್ಯಾರೆಟ್ನ ಉದ್ದುದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಕ್ಯಾರೆಟು ತುಂಬ ಬೇಯಿಸೋಕ್ಕೆ ಹೋಗಬಾರ್ದು. ನಮಗೆ ಫ್ರೈಡ್ ರೈಸಲ್ಲೆಲ್ಲ ಸ್ವಲ್ಪ ಕ್ಯಾರೆಟ್ ಕ್ರಂಚಿ ಆಗಿರೋ ಹಂಗೆ ಇದರಲ್ಲೂ ಕೂಡ ಸ್ವಲ್ಪ ಕ್ಯಾರೆಟ್ ಎಲ್ಲ ಕ್ರಂಚಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು ದೊಡ್ಡದು ಗ್ರೀನ್ ಕ್ಯಾಪ್ಸಿಕಮ್ನ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಕಲರ್ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಬೋದು. ಯಾವಾಗೂ ಕ್ಯಾಪ್ಸಿಕಮ್ ಫ್ಲೇವರ್ಸು ತುಂಬಾ ಡಾಮಿನೇಟ್ ಆಗಿರುತ್ತೆ. ಬೇರೆ ಫ್ಲೇವರ್ಸ್ನ ಡಾಮಿನೇಟ್ ಮಾಡಿಬಿಟ್ಟು ಇದು ತುಂಬ ಜಾಸ್ತಿ ಫ್ಲೇವರ್ ಬಿಡ್ತಾ ಇರುತ್ತೆ. ಅದರಿಂದ ಸ್ವಲ್ಪ ನೋಡಿಕೊಂಡು ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ. ಇಲ್ಲಿ ನಾನು 250 ಗ್ರಾಮ್ಸ್ ಪನ್ನೀರ್ನ ತೊಗೊಂಡಿದ್ದೀನಿ. ಅದನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಇಷ್ಟ ಬರುತ್ತೋ ಹಂಗೆ ಪನ್ನೀರ್ನ ಕಟ್ ಮಾಡಿ ಹಾಕ್ಕೊಬೋದು. ಇಲ್ಲಿ ನಾನು ಇನ್ನೊಂದು ಬಾಣಲಿ ಇಟ್ಟಿದ್ದೀನಿ. 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಇಡೀ ಕಡಲೆ ಬೀಜ ಹಾಕಿದ್ದೀನಿ. ಕಡಲೆ ಬೀಜ ಸ್ವಲ್ಪ ಫ್ರೈ ಮಾಡ್ಕೊಬೇಕು. 12 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ತೇಚಾ ಪನ್ನೀರ್ ರೈಸ್ ಬಂದ್ಬಿಟ್ಟು ಮಹಾರಾಷ್ಟ್ರನ್ ಡಿಶ್ ಆಗಿದೆ. ತೇಚಾ ಅಂದರೆ ಖಾರದ ಚಟ್ನಿ ಅಂತ ಅರ್ಥ. ಉತ್ತರ ಕರ್ನಾಟಕದಲ್ಲೂ ಹಸಿ ಖಾರ ಅಂತ ಮಾಡ್ತಾರೆ. ಇದು ಆಲ್ಮೋಸ್ಟ್ ಸೇಮ್ ಹಂಗೆ ಇರುತ್ತೆ. ನಾವು ಫ್ರೈ ಮಾಡಿದ್ದ ಕಡಲೆ ಬೀಜ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇವಾಗೆ ತಣ್ಣಗಾಗಿದೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಅರ್ಧ ಕಟ್ಟು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಫ್ರೆಶ್ ಕೊತ್ತಂಬರಿ ಆಗಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಕಡ್ಡಿಗಳನ್ನ ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ. ಇದರಿಂದ ತುಂಬಾ ಫ್ಲೇವರ್ ಜಾಸ್ತಿ ಆಗುತ್ತೆ. ಒಂದು ಸತಿ ಹಿಂಗೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೋದು, ಇಲ್ಲಾಂದರೆ ತರಿಯಾಗಿನೂ ರುಬ್ಕೊಳ್ಬೋದು. ಪನ್ನೀರ್ ಪೀಸಸ್ನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಪನ್ನೀರ್ ಕ್ಯೂಬ್ಸ್ ಆಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಇನ್ನೂ ದೊಡ್ಡದಾಗೆ ಇಲ್ಲ ಚಿಕ್ಕದಾಗೆ ನಿಮ್ಮ ಇಷ್ಟ ಥರ ಕಟ್ ಮಾಡ್ಕೊಂಡು ಹಾಕ್ಕೊಬೋದು. ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡೇ ರುಬ್ಬಿದ್ದೀನಿ. ಇದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಪನ್ನೀರ್ಗೆಲ್ಲ ಚೆನ್ನಾಗೆ ಕೋಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಅಂದರೆ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಸಾಕು. ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ನಾವು ಆಲ್ರೆಡಿ ಇದನ್ನೆಲ್ಲ ಫ್ರೈ ಮಾಡೇ ರುಬ್ಬಿರೋದ್ರಿಂದ ತುಂಬ ಟೈಮ್ ಹಿಡಿಯಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ನಾನು ಅನ್ನಕ್ಕೆ ಸಪ್ರೇಟಾಗೆ ಉಪ್ಪು ಹಾಕ್ಕೊಂಡೆ ಅನ್ನ ಮಾಡಿರೋದ್ರಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಇವಾಗ ಆಗಿದೆ. ಇವಾಗ ಅನ್ನ ಹಾಕಿ ಕಲಿಸ್ಕೊಳ್ಳೋಣ. ಇಂಥ ಸಿಂಪಲ್ ಫ್ಲೇವರ್ಫುಲ್ ರೆಸಿಪೀಸ್ಗೋಸ್ಕರ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ಥರ ವೀಡಿಯೋಸ್ ಮಿಸ್ ಆಗಲ್ಲ. ತೇಚಾ ಪನ್ನೀರ್ ರೈಸು ಇವಾಗೆ ರೆಡಿಯಾಗಿದೆ. ಇಲ್ಲಿ ನೀವು ನೋಡ್ಬೋದು ಅನ್ನ ಎಷ್ಟು ಉದ್ರುದ್ರಾಗಿದೆ ಅಂತ. ಇದು ತುಂಬಾ ಟೇಸ್ಟಿಯಾಗಿ ಮತ್ತು ತುಂಬ ಫ್ಲೇವರ್ಫುಲ್ ಆಗಿರೋ ಅಂಥ ರೈಸ್ ಐಟಮು. ತೇಚಾ ಪನ್ನೀರ್ ರೈಸ್ಗೆ ಒಂದು ರಾಯ್ತಾ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಕಪ್ಪಲ್ಲಿ ಮೊಸರು ತಗೊಂಡಿದ್ದೀನಿ. ಮೊಸರಲ್ಲಿ ಗಂಟುಗಳು ಇರ್ದಿರಂಗೆ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೆಳ್ಳುಳ್ಳಿನ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಕಲರ್ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಈ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಬೇಕು. ಬೆಳ್ಳುಳ್ಳಿ ಇವಾಗ ಬ್ರೌನಾಗೆ ಫ್ರೈ ಆಗಿದೆ. ಬೆಳ್ಳುಳ್ಳಿ ಬಿಸಿ ಆಗಿರುವಾಗೆ ಮೊಸರಲ್ಲಿ ಸೇರಿಸೋಕ್ಕೆ ಹೋಗಬಾರ್ದು. ಮೊಸರು ಹುಳಿ ಆಗಿಬಿಡುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ತಣ್ಣಗಾದ್ಮೇಲೆ ಮೊಸರಲ್ಲಿ ಸೇರಿಸ್ಕೊಬೇಕು. ಈ ರಾಯ್ತಾದ್ರಲ್ಲಿ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಜಾಸ್ತಿ ಇರುತ್ತೆ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿಬಿಡಿ. 1 ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ.
1 ಚಿಟಿಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ, 1 ಚಿಟಿಕೆ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ನಾರ್ಮಲಾಗಿ ರಾಯ್ತ ಮಾಡೋದ್ರಿಂದನೂ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ರೈಸಲ್ಲೂ ತುಂಬಾ ಫ್ಲೇವರ್ ಆಗಿರುತ್ತೆ ಮತ್ತು ಈ ರಾಯ್ತನೂ ತುಂಬ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ. ನನಗೆ ಪರ್ಸ್ನಲ್ ಆಗಿ ಬೆಳ್ಳುಳ್ಳಿ ತುಂಬಾ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಅಂಥವರು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ. ಅನ್ನ ಏನಾನ ಎಕ್ಸ್ಟ್ರಾ ಮಾಡಿ ಉಳಿದಿದೆ ಅಂದರೂ ಕೂಡ ಆ ಉಳ್ದಿದ್ದ ಅನ್ನದ್ರಲ್ಲೂ ಈ ತೇಚಾ ಪನ್ನೀರ್ ರೈಸ್ ಮಾಡ್ಕೊಬೋದು. ತೇಚಾ ಪನ್ನೀರ್ ರೈಸ್ ಮಾಡೋದಕ್ಕೆ ತುಂಬ ಟೈಮ್ ಏನು ಹಿಡಿಯಲ್ಲ, ತುಂಬ ಬೇಗನೆ ಮಾಡ್ಕೊಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.